ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ಇವತ್ತು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 5 ಸ್ವಲ್ಪ ವೀಡಿಯೋಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 1:30ಗೆ ಮಾಡಬೇಕು. ಸೊ ಲೇಟ್ ಆಗ್ತಾ ಇದೆ, ಬಟ್ ಮಿಸ್ ಅಂತೂ ಮಾಡ್ತಾ ಇಲ್ಲ. ಸೊ ಯಾರೆಲ್ಲ ಈ ಚಾಲೆಂಜ್ನ ಫಾಲೋ ಮಾಡ್ತಾ ಇದ್ರಲ್ಲ, ಖಂಡಿತ ವೀಡಿಯೋಸ್ನ ಮಿಸ್ ಮಾಡದೆ ನೋಡಿ. ಲೈಕ್ ರೆಸಿಪೀಸ್ ನಿಮಗೆ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ನಾನು ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐಡಿಯಾಸು ಬರುತ್ತೆ, ಮೋಟಿವೇಶನು ಸಿಗುತ್ತೆ. ಹಾಗಾಗಿನೇ ಆ್ಯಂಡ್ ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು ಲೆಮನ್ ವಾಟ್ರಿಂದ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಇದೇನಂದರೆ ಲೆಮನ್ ವಾಟರ್ ತೊಗೊಳ್ಳೋದು ತುಂಬ ಈಸಿ ಅಲ್ಲ, ಹಂಗಾಗಿ ಗೋ ಟು ಡ್ರಿಂಕ್ ಆಗಿಬಿಟ್ಟಿದೆ ಇವಾಗಂತೂ. ಟೈಮ್ ಇಲ್ಲದಾಗ ಇದೇ ಡ್ರಿಂಕ್ನ ತೊಗೊಳ್ತೀನಿ ಅಂತ ಹೇಳಿದ್ನಲ್ಲ. ಆ್ಯಂಡ್ ಈಗ ನಾನು ಫಸ್ಟ್ ಮೀಲ್ಗೆ ಒಂದು ಹೈ ಪ್ರೋಟೀನ್ ರೆಸಿಪಿನ ಮಾಡ್ಕೊಳ್ತೀನಿ, ಚಪಾತಿ ರೆಸಿಪಿನ. ಯೂಶ್ವಲಿ ಎಲ್ಲರೂ ಇಷ್ಟಪಡೋದೇನು ಅಂತಂದರೆ ಚಪಾತಿಗಳನ್ನ ತಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ರೈಸು ಚಪಾತಿ ಈ ಥರದ್ದು. ಸೊ ರೆಗ್ಯುಲರ್ ಚಪಾತಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇಲ್ಲಿ ಯಾವ ಥರ ನಾವು ಹೈ ಪ್ರೋಟೀನ್ ಆಗಿ ಮಾಡಿಕೊಂಡು ನಾವು ಅದನ್ನು ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ. ಸೊ ನಾರ್ಮಲ್ ಚಪಾತಿಗಳನ್ನ ನಾನು ಮಾಡೋದೇ ಇಲ್ಲ. ಸೊ ಈ ಥರ ನಾನು ಇಲ್ಲಿ ಮಾಡ್ಕೊಂಡಿರೋದು ಏನು ಅಂತಂದರೆ, ಸೋಯಾ ಚಂಕ್ಸ್ ಇರುತ್ತಲ್ಲ, ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಅದನ್ನು ತಣ್ಣಗಾದ್ಮೇಲೆ ನೀರಲ್ಲಿ ಒಂದು 2 ಸಲ ವಾಶ್ ಮಾಡಿಕೊಂಡು ನೀರೆಲ್ಲ ಫ್ರೀಸ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಜಸ್ಟ್ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದನ್ನು ಪ್ಯೂರಿ ಥರ ಮಾಡ್ಕೊಂಡ್ಬಿಟ್ಟು ಈ ಪೇಸ್ಟನ್ನು ನಾನು ಇಲ್ಲಿ ಒಂದು ಬೌಲಲ್ಲಿ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇಲ್ಲಿ ಕ್ವಾಂಟಿಟಿ ನಾನು ತೊಗೊಳ್ಳೋವಂಥ ಹಿಟ್ಟಿಗೆ 3 ಚಪಾತಿಗಳು ಆಗ್ತವೆ, ಮೀಡಿಯಮ್ ಸೈಜ್ ಇರೋದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸಿನ ಪ್ಯೂರಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಕಾಳುಗಳು, ಹೆಸರು ಬೇಳೆ ಅಥವಾ ಕಡಲೆಕಾಳು, ಕುದಿಸಿರೋವಂಥ ಕಡಲೆಕಾಳು, ಕುದಿಸಿರೋವಂಥ ಹೆಸರು ಬೇಳೆ, ಹೆಸರು ಕಾಳಾಗಿರ್ಬೋದು, ಈ ಥರದನ್ನೆಲ್ಲ ನಾವು ಕುದಿಸ್ಕೊಂಡಿರೋಂಥ ಪೇಸ್ಟ್ ಮಾಡಿಕೊಂಡು ಈ ಥರ ಚಪಾತಿ ಹಿಟ್ಟುಗಳಲ್ಲಿ ಕಲಿಸ್ಬಿಟ್ಟು ನಾವು ಮಕ್ಕಳಿಗಾಗಲಿ ಮಾಡ್ಕೊಡ್ಬೋದು, ಇಲ್ಲ ನಮ್ಮ ವೆಯ್ಟ್ ಲಾಸ್ಗೂ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ಅದು ಹೆಲ್ದಿ ಫುಡ್ಡಾಗಿ ಕನ್ವರ್ಟ್ ಆಗಿಬಿಟ್ಟು ಫೈಬರ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಸೊ ಈ ಥರ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟೂ ಸಿಗುತ್ತೆ. ನಾರ್ಮಲ್ ರೆಗ್ಯುಲರ್ ಚಪಾತಿಗಿಂತ ಈ ಥರ ಟ್ರೈ ಮಾಡಿ, ಟೇಸ್ಟೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಂಚೂರು ತುಪ್ಪ ಹಾಕ್ಬಿಟ್ಟು 2 ಚಪಾತಿ, ಮೀಡಿಯಮ್ ಸೈಜಲ್ಲಿರುವಂಥ 2 ಚಪಾತಿಗಳನ್ನ ಆ್ಯಸ್ ಎ ಫಸ್ಟ್ ಮೀಲಾಗಿ ತೊಗೊಂಡಿದ್ದೀನಿ. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಥೈರಾಯ್ಡ್ ಇತ್ತು ಅಂತಂದರೆ ಅಂಥವರು ಸೋಯಾ ಚಂಕ್ಸ್, ಸೋಯಾ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ. ಆ್ಯಂಡ್ ನಾನಿಲ್ಲಿ ಫಸ್ಟ್ ಮೀಲಾಗಿ 2 ಹೈ ಪ್ರೋಟೀನ್ ಚಪಾತಿಗಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚೌಳೆಕಾಯಿ ಪಲ್ಯ ಆ್ಯಂಡ್ ಸ್ವಲ್ಪ ದಾಲ್ ತೊಗೊಂಡಿದ್ದೀನಿ. ಇದಾಗಿತ್ತು ನಂದು ಫಸ್ಟ್ ಮೀಲು. ನಾವು 2 ಮೀಲ್ ಮಾಡ್ತೀವಿ, ಅದೂ ಒಂದು ಮೇನ್ ಮೀಲ್ ಆಗಿರುತ್ತೆ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಮಾಡುವಂಥ ಸೆಕೆಂಡ್ ಮೀಲ್ ಬಂದುಬಿಟ್ಟು ಲೈಟ್ ಆಗಿರುತ್ತೆ. ಹಾಗಾಗಿ ನಾನು ಫಸ್ಟ್ ಮೀಲ್ನ ಸ್ವಲ್ಪ ಹೆವಿಯಾಗಿಯೇ ಮಾಡ್ಕೊಂಡಿರ್ತೀನಿ. ಅರೌಂಡ್ 10-20 ಆಗಿತ್ತು ನಾನು ಈ ಫಸ್ಟ್ ಮೀಲ್ನ ತೊಗೊಂಡಾಗ. ಇದಾದಮೇಲೆ 1:30ಗೆ 2 o'clockಗೆ ಆಗ ನನಗೆ ಸ್ವಲ್ಪ ಹೊಟ್ಟೆ ಹಶ್ವಾದಂಗೆ ಆಗುತ್ತಲ್ಲ, ಆವಾಗ ಒಂದು ದೊಡ್ಡ ಗ್ಲಾಸಷ್ಟು 2 ಟೇಬಲ್ ಸ್ಪೂನಿಂದ ಮಾಡ್ಕೊಂಡಿರುವಂಥ ಮಜ್ಜಿಗೆನ ತೊಗೊಳ್ತೀನಿ, ತಿಳಿ ಮಜ್ಜಿಗೆ. ಅಥವಾ ನಿಮಗೆ ಏನಾದರೂ ಸಲಾಡ್ಸ್ನ ತೊಗೋಬೋದು, ಅಥವಾ ಏನಾದರೂ ಒಂದು ಫ್ರೂಟ್ನ ತೊಗೋಬೋದು, ಮೊಳಕೆ ಬರೆಸಿರೋಂಥ ಕಾಳು ಅಥವಾ ಹುರಿದಿರೋಂಥ ಶೇಂಗಾ ಬೀಜ ಸ್ವಲ್ಪ, ಈ ಥರದನ್ನ ಆಪ್ಷನ್ಸ್ನ ತೊಗೊಳ್ಳಿ. ನಾವು ಫಸ್ಟ್ ಮೀಲ್ಗೆ ಚಪಾತಿ ಬೇಡ ಅಂತಂದರೆ ನೀವು ಯಾವುದಾದ್ರೂ ವೆಯ್ಟ್ ಲಾಸ್ ರೆಸಿಪಿ, ದೋಸೆಗಳು, ಓಟ್ಸ್ ಕಿಚಡಿ, ಯಾವುದಾದ್ರೂ ಕಿಚಡಿಗಳನ್ನ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೆಕೆಂಡ್ ಮೀಲ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಸಿಂಪಲ್. ಪಪ್ಪಾಯ ಇತ್ತು, ಹಾಗಾಗಿ ಪಪ್ಪಾಯ ತೊಗೊಂಡೆ, ಒಂದು ದೊಡ್ಡ ಬೌಲಷ್ಟು ಪಪ್ಪಾಯ. ಆ್ಯಂಡ್ ಸ್ವಲ್ಪ ಪಾಪ್ಕಾರ್ನ್, ಮನೇಲೇ ಮಾಡ್ಕೊಂಡಿರೋಂಥ ಪಾಪ್ಕಾರ್ನ್ ತೊಗೊಂಡು ಸೆಕೆಂಡ್ ಮೀಲ್ನ ನಾನು ಲೈಟಾಗಿ ಆ್ಯಂಡ್ ಫಿಲ್ಲಿಂಗಾಗಿ ಇಟ್ಕೊಂಡಿದ್ದೆ. ಈ ಥರ ಇತ್ತು ನಂದು ಇದು ಸೆಕೆಂಡ್ ಮೀಲು. ಆ್ಯಂಡ್ ಡೇ 5ಅಲ್ಲಿ ಯಾವ ಥರ ಫುಡ್ನ ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಕಂಪಲ್ಸರಿಯಾಗಿ ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ, ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 40 ಮಿನಿಟ್ಸ್ ವಾಕಿಂಗ್ ಮಾಡಲೇಬೇಕು. ನಿಮಗೆ ಆದರೆ ವರ್ಕೌಟ್ಸ್ ಖಂಡಿತ ಮಾಡಿ. ನಾನು ಹೋಮ್ ವರ್ಕೌಟ್ಸ್ ಅಂತೇಳಿ ಮನೆಯಲ್ಲೇ ಈಸಿಯಾಗಿ ಎಫೆಕ್ಟಿವ್ ಆಗಿ ಮಾಡ್ಕೊಳ್ಳೋವಂಥ 20 ಮಿನಿಟ್ಸ್ ವರ್ಕೌಟ್ಸ್ನ ತೋರಿಸಿದ್ದೀನಿ. ಅವಂತೂ ಕೇಳೋಕ್ಕೆ ಹೋಗಬೇಡಿ, ರಿಸಲ್ಟ್ಸೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಆ ಥರ ವರ್ಕೌಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ವಾಕಿಂಗ್ ಮಾಡ್ಕೊಳ್ತೀನಿ ಈ ಚಾಲೆಂಜಲ್ಲಿ. ಆ್ಯಂಡ್ ಇವತ್ತಿನ ಡೇ ಈ ಥರ ಇತ್ತು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.